ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ನೋಡಿ, ಇವತ್ತು ಬಂದು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ನಾನು ಹೇಳೋ ರೀತಿಯಲ್ಲಿ ನೀವು ಸಂಕಷ್ಟ ಚತುರ್ಥಿನ ಮನೆಯಲ್ಲಿ ಆಚರಣೆ ಮಾಡೋ ಪದ್ಧತಿ ಇರೋ ಅಂಥವ್ರು ಮನೆಯಲ್ಲಿ ಆಚರಣೆ ಮಾಡಿ. ಅಕಸ್ಮಾತ್ ನಾವು ಆಚರಣೆ ಮಾಡ್ತಿಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ಗಣೇಶನ ದೇವಸ್ಥಾನಕ್ಕೆ ಇವತ್ತು ಹೋಗಿ, ಯಾಕಂದರೆ ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡುವಂಥ ನಾವು ಗಣೇಶನ ನಾವು ಪ್ರಾರ್ಥನೆ ಮಾಡಿದರೆ ಎಂಥ ಕಷ್ಟಗಳಿದ್ರೂ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಭಗವಂತನಿಗೆ ಇರೋದ್ರಿಂದ ನಮ್ಮಲ್ಲಿ ನಮ್ಮ ನೋವುಗಳನ್ನ, ನಮ್ಮ ಕಷ್ಟಗಳನ್ನ ನಾವು ಬೇರೆಯವ್ರ ಎದುರಿಗೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಕಷ್ಟನ ಪರಿಹಾರ ಮಾಡುವಂಥ ನಾವು ಗಣೇಶನಿಗೆ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಅಂಥ ದೇವಸ್ಥಾನಗಳಿಗೆ ಹೋಗಿ, ಅದರಲ್ಲೂ ಇವತ್ತು ಶಿವ ಮತ್ತು ಗಣೇಶ ಇರೋವಂಥ ದೇವಸ್ಥಾನ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಶಿವನ ಜೊತೆಯಾಗಿ ಗಣೇಶ ಇರ್ತಾರೆ. ಅಂದರೆ ಜೊತೆಯಾಗಿ ಅಂದರೆ ಜೊತೆಯಲ್ಲೇ ಇರಬೇಕು ಅಂತ ಏನಿಲ್ಲ. ಒಂದು ದೇವಸ್ಥಾನ ಅಂತ ಅಂದಮೇಲೆ ಅಲ್ಲಿ ಶಿವನ ದೇವಸ್ಥಾನ ಇರುತ್ತೆ. ಆ ಶಿವನ ದೇವಸ್ಥಾನದಲ್ಲೂ ಕೂಡ ಗಣೇಶ ಇರೋವಂಥ ದೇವಸ್ಥಾನಕ್ಕೆ ಹೋಗಿ ನೀವು ಎಲ್ಲಿ ಇವತ್ತಿನ ಸಂಜೆ ತನಕ ಟೈಮ್ ಇರುತ್ತೆ, ಇವತ್ತಿನ ಸಂಜೆ ತನಕ ಸಂಕಷ್ಟಗಳನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಅವರದೇ ಆದ ರೀತಿ ನೀತಿಗಳಲ್ಲಿ ಸಂಕಲ್ಪ ಸೇವೆ ಮಾಡಿಸ್ತಾ ಇರ್ತಾರೆ. ಅಂಥ ಸಮಯಗಳಲ್ಲಿ ಖಂಡಿತವಾಗ್ಲೂ ಇವತ್ತಿನ ಸಾಯಂಕಾಲದ ಒಳಗಡೆ ನೀವು ನಿಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನ ಹೇಳಿ ಒಂದು ಸಂಕಲ್ಪ ಸೇವೆ ಅಂತ ಖಂಡಿತವಾಗ್ಲೂ ಕೊಟ್ಬಿಟ್ಟು ಬನ್ನಿ. ಇಲ್ಲ 101 ರೂಪಾಯಿ ತೊಗೊಬೋದು, ಇಲ್ಲ 51 ರೂಪಾಯಿ ತೊಗೊಬೋದು, ಅಥವಾ ಕುಂಕುಮಾರ್ಚನೆ ಮಾಡಿಸಿಸ್ಬೋದು, ಅಷ್ಟೋತ್ತರ ಸೇವೆನ ನೀವು ಮಾಡಿಸಿಸ್ಬೋದು. ಖಂಡಿತವಾಗ್ಲೂ ಯಾವ ಸೇವೆನ ನಿಮ್ಮಿಂದ ಮಾಡಿಸೋಕ್ಕಾಗುತ್ತೋ ಅದನ್ನು ಮಾಡಿಸಿ. ಯಾಕಂದರೆ ಈ ತಂದೆ ಮತ್ತು ಮಕ್ಕಳು ಇರೋವಂಥ ದೇವಸ್ಥಾನಕ್ಕೆ ಹೋಗಿ ನಾವು ಇವತ್ತಿನ ದಿನ ನಾವು ಸಂಕಲ್ಪ ಮಾಡಿಸಿದ್ದೆ ಆದರೆ, ಯಾಕಂದರೆ ಈ ಪಿತೃ ಪಕ್ಷದಲ್ಲಿ ಬಂದಿರುವಂಥ ಈ ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಕಾರಣಕ್ಕೆ, ಗ್ರಹಗತಿಗಳ ಕಾರಣದಿಂದಲೋ ನಾವು ಮಾಡಿದಂಥ ಕರ್ಮಗಳಿಂದಲೋ ನಮಗೆ ಸರ್ವ ಸಂಕಷ್ಟಗಳು ಬಗೆಹರಿಯೋದೇ ಇಲ್ಲ. ಏನಾದರೂ ಒಂದು ಮಾಡಿದ್ರೆ ಇನ್ನೊಂದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ದೇವತೆಗಳನ್ನ ಬೇಡ್ಕೋಬೇಕು ಅಂದಾಗ ತಂದೆಯ ಸಮೇತ ನಾವು ಗಣೇಶನ ಕೇಳ್ಕೊಂಡಾಗ ಶಿವ ಬಂದು ಶಕ್ತಿ, ಇಡೀ ಪ್ರಪಂಚಕ್ಕೆ ನಮಗೆ ಒಂದು ಶಕ್ತಿ ಮೂಲಾಧಾರ ಆಗಿರುವಂಥ ಶಿವನ ಜೊತೆ ಗಣೇಶನ ಪೂಜೆ ನಾವು ಮಾಡಿದಾಗ ನಮ್ಮಲ್ಲಿರೋ ಅಂಥ ವಿಘ್ನಗಳಿರ್ಬೋದು, ಅಡೆತಡೆಗಳಿರ್ಬೋದು, ಅದೆಲ್ಲ ನಿವಾರಿಸೋಕ್ಕೆ ತಂದೆ ಮಗ ಇರುವಂಥ ದೇವಸ್ಥಾನಕ್ಕೆ ನಾವು ಅರ್ಚನೆ ಮಾಡಿಸಿದಾಗ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನೀವು ಇವತ್ತಿನ ದಿನ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಹೇಳೋವಂಥ ವಸ್ತುಗಳನ್ನ ತಗೊಂಡೋಗಿ ಅಂಥದ್ದನ್ನು ನೀವು ಗಣೇಶನಿಗೆ ಅರ್ಪಣೆ ಮಾಡಿ ನಿಮ್ಮ ಸರ್ವ ಸಂಕಷ್ಟಗಳನ್ನ ಹೇಳ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಕಷ್ಟಗಳಿಗೆ ಅದು ಪರಿಹಾರ ಆಗುತ್ತೆ. ಅದಕ್ಕೆ ನೀವು ಏನಪ್ಪ ಮಾಡಬೇಕು ಅಂದರೆ, ಶಿವನಿಗೆ ಇಷ್ಟ ಆಗುವಂಥ ಒಂದು 11 ಬಿಲ್ವಪತ್ರೆನ ತಗೊಂಡೋಗಿ ನೀವು ಅರ್ಚನೆನ ಮಾಡಿಸಿ, ಶಿವನಿಗೆ ಅರ್ಚನೆನ ಮಾಡಿಸಿ. ಆ ಅರ್ಚನೆ ಮಾಡಿಸಿದಂತಹ ಬಿಲ್ವಪತ್ರೆನ ನೀವು ಮನೆಗೆ ತಂದು, ತದನಂತರ ನೀವು ಪ್ರತಿದಿನ ನೀವು ಮಲಗುವಂಥ ದಿಮ್ಮಿನ ಕೆಳಗಡೆ ಅದನ್ನು ಒಂದು ಮೂಟೆ ಕಟ್ಟಿ, ಅಂದರೆ ಒಂದು ಬಟ್ಟೆಯಲ್ಲಿ ಅದನ್ನು ಕಟ್ಟಿಬಿಟ್ಟು ನೀವು ಮಲಗುವಂಥ ದಿಂಬಿನ ಕೆಳಗಡೆ ಹಾಕಿ ಮಲ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳಿರ್ಬೋದು, ಅಥವಾ ನಿಮ್ಮ ದೇಹದಲ್ಲಿ ನಡೀತಿರೋಂಥ ನಕಾರಾತ್ಮಕ ಶಕ್ತಿಗಳು, ಗ್ರಹಬಾಧೆಗಳ ನಿವಾರಣೆ, ಅಥವಾ ನಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದೇ ಇಲ್ಲ ಅನ್ನೋದು ಅದೆಲ್ಲನೂ ಪರಿವರ್ತನೆ ಮಾಡೋದಕ್ಕೆ, ಅಥವಾ ನಮ್ಮ ಜ್ಞಾನದಲ್ಲಿರುವಂತಹ ಏನೋ ಒಂದಷ್ಟು ಬುದ್ಧಿಗಳಿರುತ್ತೆ, ಕೆಟ್ಟ ಬುದ್ಧಿ ಇರ್ಬೋದು, ಒಳ್ಳೆ ಬುದ್ಧಿ ಇರ್ಬೋದು, ಅಥವಾ ನಾವು ಥಿಂಕ್ ಮಾಡೋ ರೀತಿಗಳಿರ್ಬೋದು, ಆಲೋಚನೆಗಳಿರ್ಬೋದು, ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ನಮ್ಮ
ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಶಿವನಿಗೆ ನೀಡುವಂಥ ಬಿಲ್ವಪತ್ರನ ಅರ್ಚನೆ ಮಾಡಿಸಿ, ತದನಂತರ ನೀವು ಅಭಿಷೇಕ ಮಾಡಿಸಿ ಅದರಲ್ಲಿರುವಂಥ ಒಂದಷ್ಟು ಎಲೆಗಳನ್ನ ಬಿಲ್ಪತ್ರನ ತಂದು ಒಂದು ಬಟ್ಟೆಗೆ ಗಂಟಿಕ್ಕಿ ನೀವು ಮಲಗುವಂಥ ದಿಂಬಿನ ಕೆಳಗಡೆ ಇಟ್ಟು ಮಲಗುವಂಥ ಅಭ್ಯಾಸ ಮಾಡಿ. ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ನೀವು ಆಚೆ ಹೋಗ್ತಾ ಇದ್ದೀರಾ ಅಂದಾಗ ಆ ಬಿಲ್ವಪತ್ರೆ ಎಲೆನ ಒಂದು ಡಬ್ಬದಲ್ಲೋ ಅಥವಾ ಒಂದು ಬಾಕ್ಸಲ್ಲೋ, ಒಂದು ಚಿಕ್ಕ ಬಾಕ್ಸಲ್ಲೋ, ಒಂದು ಕವರಲ್ಲೋ ನೀವು ಅದನ್ನು ಇಟ್ಕೊಂಡು ಪ್ರತಿದಿನ ಮೇಂಟೈನ್ ಅನ್ನೋದು ಆಚೆ ಹೋಗುವಾಗ ಅದನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋಂಥ ಪ್ರಯತ್ನ ಮಾಡಿ. ಯಾಕಂದರೆ ಜೀವನದಲ್ಲಿ ಅಪಮೃತ್ಯು ದೋಷಗಳು ಬರೋದಿಲ್ಲ. ಯಾಕಂದರೆ ಈ ಪಿತೃಪಕ್ಷದಲ್ಲಿ ನಾವು ಹಿರಿಯರ ಆಶೀರ್ವಾದದ ಮುಖಾಂತರ ನಾವು ಅದನ್ನು ಅಭಿಷೇಕ ಮಾಡಿಸಿದ್ದೆ ಅಥವಾ ಅರ್ಚನೆ ಮಾಡಿಸಿದಂಥ ಬಿಲ್ವಪತ್ರನ ನಾವು ಜೋಬಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಮಾಟ ಮಂತ್ರಗಳಿರ್ಬೋದು, ಶತ್ರುಗಳ ಕಾಟಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದೋಷಗಳೆಲ್ಲ ಇರಬಾರ್ದು, ಏನೇ ಸಮಸ್ಯೆಗಳು ಬರಬಾರ್ದು ಅಂತ ಬಯಸೋವಂಥವ್ರು ನೀವು ಇವತ್ತಿನ ದಿನ ಮುಖ್ಯವಾಗಿ ಒಂದು ರುದ್ರಾಕ್ಷಿ ಇರೋವಂಥದ್ದನ್ನು ಒಂದು ಸಣ್ಣದು ಸರನ ತೊಗೊಬೇಕಾಗುತ್ತೆ. ಆ ಸರನ ನೀವು ಸಂಕಲ್ಪ ಮಾಡಿಸಿ ಶಿವನ ದೇವಸ್ಥಾನದಲ್ಲಿ ಮತ್ತು ಗಣೇಶನ ದೇವಸ್ಥಾನದಲ್ಲಿ ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನೀವು ರಾಶಿ, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಹೆಸರು, ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರೋ ಅಷ್ಟು ಜನರ ಸದಸ್ಯರನ್ನೆಲ್ಲ ಹೇಳಿ ಆ ರುದ್ರಾಕ್ಷಿನ ನೀವು ದೇವರ ಮುಂದೆ ಅಂದರೆ ಶಿವನ ಮುಂದೆ ಇಟ್ಟು ನೀವು ಅರ್ಚನೆ ಮಾಡಿಸಿ ಅದಕ್ಕೆ ಅಭಿಷೇಕನ ಮಾಡಿಸಿ ಅದನ್ನು ತಂದು ನೀವು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅದನ್ನು ನೇತಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂಥದ್ದೇ ಕಷ್ಟಗಳಿರಲಿ, ಎಂಥದ್ದೇ ನೋವುಗಳಿರಲಿ, ಎಂಥದ್ದ ಬಾಧೆಗಳಿರಲಿ, ಎಂಥ ಶತ್ರುಕಾಟ ಇರಲಿ, ಎಂಥ ದರಿದ್ರ ಅನ್ನೋದಿರಲಿ, ಎಂಥದ್ದೋ ನಿಮ್ಮ ಜೀವನದಲ್ಲಿ ಹೇಳ್ಕೊಳಕ್ಕಾಗದಿರೋ ಅಂಥ ನೋವುಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದೊಂದು ಪೂರಕವಾಗಿ ನಮಗೆ ಶಕ್ತಿ ಕೇಂದ್ರವಾಗಿ ಅದು ಪಾಸಿಟಿವ್ ಎನರ್ಜಿ ಕೊಡೋದಕ್ಕೆ ಆ ರುದ್ರಾಕ್ಷಿ ಮಾಲೆ ನಮಗೆ ಕೆಲಸ ಮಾಡುತ್ತೆ. ಅದನ್ನು ಖಂಡಿತವಾಗ್ಲೂ ನೀವು ಮಾಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಭೂತಿ ಇರುತ್ತೆ, ವಿಭೂತಿಯಿಂದ ನೀವು ಗಣಪತಿಗೆ ಮತ್ತು ನೀವು ಶಿವನಿಗೆ ಅಭಿಷೇಕನ ಮಾಡಿಸಿ ನೀವು ಅಭಿಷೇಕ ಮಾಡಿಸಿದಂತಹ ವಿಭೂತಿನೂ ಸಹ ನೀವು ತಗೊಂಬಂದು ಖಂಡಿತವಾಗ್ಲೂ ಅದೇ ಈಶಾನ್ಯ ಮೂಲೆಯಲ್ಲಿ ನೀವು ನೇತಾಕೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿರೋವಂಥ ಎಷ್ಟೋ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, ನಮ್ಮ ಜೀವನದಲ್ಲಿ ನಮ್ಗೆ ತುಂಬ ಕಷ್ಟ ಇದೆ ಅಂತನೋರು ಗಣಪತಿಗೆ ಮತ್ತು ಶಿವನಿಗೆ ಅಭಿಷೇಕ ಮಾಡಿಸಿದಂಥ ವಿಭೂತಿನ ನೀವು ಒಂದು ಚಿಟಿಕೆನ ನೀವು ನೀರಿಗೆ ಹಾಕಿ ಕುಡಿಯುವಂಥ ಅಭ್ಯಾಸನ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಏನಾದ್ರೂ ನಮಗೆ ಗೊತ್ತಿಲ್ಲದಂಗೆ ಕೆಟ್ಟದು ಕಾಯಿಲೆಗಳಿರ್ಬೋದು ಅಥವಾ ಕೆಟ್ಟ ವಾತಾವರಣದಿಂದ ಏನೋ ಒಂದು ವೈಬ್ರೇಷನಿಂದ ಶತ್ರುಗಳ ಮಾಟ ಮಂತ್ರದ ಪ್ರಭಾವ ಆಗಿ ನಮ್ಮ ದೇಹದಲ್ಲಿ ಏನಾದ್ರೂ ನಕಾರಾತ್ಮಕ ಶಕ್ತಿ ತುಂಬಿಕೊಂಡಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನೋಡಿ ಸ್ನೇಹಿತರೆ, ನೀವು ಅಕಸ್ಮಾತು ನಿಮಗೆ ಇದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಚಿಕ್ಕದು ನೀವು ಬರೀ ಅಭಿಷೇಕ ಮಾಡಿಸಿದ್ರೆ ಸಾಕು. ನೀವು ತೊಗೊಂಬಂದು ಮನೇಲಿ ಬಿಟ್ಕೊತಿರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಸಾಧ್ಯವಾದಷ್ಟು ವಿಭೂತಿಯಿಂದ ಅಭಿಷೇಕ ಮಾಡಿಸಿ ಆಮೇಲೆ ಸಾಧ್ಯವಾದಷ್ಟು ಇವತ್ತಿನ ದಿನ ನಾನು ಹೇಳ್ಕೊಡುವಂಥ ಹೂವನ್ನು ನೀವು ಕೊಟ್ಟಿದ್ದೆ ಆದರೆ ನೋಡಿ, ಈ ಹೂವು ಅಂದರೆ ಗಣೇಶನಿಗೆ ತುಂಬ ಇಷ್ಟ. ಅದರಲ್ಲೂ ನೀವು ಇಂಥ ಹೂವನ್ನು ಇವತ್ತು ಕೊಟ್ಟಿದ್ದೆ ಆದರೆ ನೀವು ಯಾವ ಒಂದು ವಿಷಯಕ್ಕೆ ನೀವು ಏನನ್ನು ಕೇಳ್ಕೊತಿದ್ದೀರಾ, ಅದರಲ್ಲೂ ಇವತ್ತು ವಿಘ್ನ ನಿವಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನೀವು ಪ್ರತಿಯೊಬ್ಬರು ಕೂಡ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಒಂದು 21 ಇಲ್ಲ ಒಂದು 11 ಕೆಂಪು ದಾಸವಾಳ ಎಲ್ಲಿ ಸಿಗುತ್ತೋ ನೋಡ್ಕೊಳ್ಳಿ. ಸಂಜೆ ತನಕ ಸಮಯ ಇರುತ್ತೆ. ಆ ದಾಸವಾಳನ ನೀವು ಸಂಕಲ್ಪ ಮಾಡಿಕೊಂಡು ನೀವು ಇವತ್ತು ಗಣೇಶನಿಗೆ ಅರ್ಪಣೆ ಮಾಡಿ. ಯಾಕಂದರೆ ಇವತ್ತು ನೀವು ಕೊಡುವಂಥ ಆ ಕೆಂಪು ದಾಸವಾಳದ ಹೂವು ನಿಮ್ಮ ಜೀವನದ ರೀತಿ ನೀತಿಗಳನ್ನ ಬದಲಾಯಿಸ್ಬೋದು. ನಿಮ್ಮಲ್ಲಿರೋಂಥ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡಿ, ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ
ನಿಮಗೆ ಆರೋಗ್ಯ, ಆಯಸ್ಸು, ಕೀರ್ತಿ ಎಲ್ಲ ಕೊಡ್ಬೋದು. ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಆ ಹೂವಿಗೆ ಇರುತ್ತೆ. ಅದರಲ್ಲೂ ಸಾಧ್ಯವಾದಷ್ಟು ಇವತ್ತು ನೀವು 21 ಗರಿಕೆಯ ಸಮೇತವಾಗಿ ನೀವು ಇದನ್ನ ಕೊಡಬೇಕಾಗುತ್ತೆ. ಅಕಸ್ಮಾತ್ ನೀವು ಈ ಹೂವುಗಳನ್ನ ಕೊಡುವಾಗ ನೋಡಿ, ಈ ದಾಸವಾಳದ ಹೂವು ಏನೆಲ್ಲ ನಿಮಗೆ ಅನುಕೂಲನ ಮಾಡಿಕೊಡುತ್ತೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಹಲವಾರು ಹೂಗಳಿವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅದರಲ್ಲೂ ಕೆಂಪು ಹೂವು ಕೂಡ ಒಂದು. ಈ ಹೂವು ಅನೇಕ ಜನರಿಗೆ ಸುಲಭವಾಗಿ ಸಿಗಬಹುದಾದ ಈ ದಾಸವಾಳದ ಹೂವಿನಿಂದ ನಾವು ಇಂತಿಂಥದ್ದನ್ನು ನಾವು ಖಂಡಿತವಾಗ್ಲೂ ಮಾಡ್ಕೊಬೋದು ನೋಡಿ. ಗಣಪತಿಗೆ ನಾವು ಅರ್ಪಣೆ ಮಾಡೋದ್ರಿಂದ ನಮ್ಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಾಸವಾಳದ ಹೂವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಮೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಈ ಗಿಡವನ್ನು ವಾಸ್ತು ಪ್ರಕಾರ ನಿರ್ದಿಷ್ಟ ದಿಕ್ಕಿನಲ್ಲಿ ನೆಟ್ಟರೆ ಮನೆಯಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಕೂಡ ಅದನ್ನು ಆಚರಣೆ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಇಂದಿನ ಕಾಲದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಕೆಂಪು ದಾಸವಾಳದ ಗಿಡಗಳನ್ನ ಆದಷ್ಟು ಹಾಕೊಂತಿದ್ರು. ಯಾಕಂದರೆ ಆ ದಾಸವಾಳದ ಗಿಡದಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ಆ ಮಹಾಲಕ್ಷ್ಮಿ ಸಮೇತವಾಗಿ ಮಹಾಲಕ್ಷ್ಮಿಗೂ ಇಷ್ಟ ಮತ್ತು ಗಣಪತಿಗೂ ಇಷ್ಟ. ಇಬ್ಬರು ಜೊತೆ ಆಗಿರೋಂಥ ಅದೃಷ್ಟ ನಮಗೆ ಸಿಗುತ್ತೆ. ಆ ಹೂವನ್ನು ಅರ್ಪಣೆ ಮಾಡಿದಾಗ ಗಣೇಶನ ಅನುಗ್ರಹದ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ನಮ್ಮ ಮನೆಗೆ ಬರ್ತಾರೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ನೀವು ಗಣಪತಿಗೆ ಎಲ್ಲಿಯಾದರೂ ನೀವು ಒಂದು 11 ಕೆಂಪು ದಾಸವಾಳದ ಹೂವು ಅಥವಾ 21 ದಾಸವಾಳದ ಹೂವನ್ನು ನೀವು ಗಣೇಶನಿಗೆ ಅರ್ಪಣೆ ಮಾಡಲೇಬೇಕಾಗುತ್ತೆ. ಅದರಲ್ಲೂ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ಹಲವಾರು ಹೂಗಳಿವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಅದರಲ್ಲಿ ಕೆಂಪು ಹೂವು ಕೂಡ ಒಂದು. ಈ ಹೂವು ಅನೇಕ ಜನರಿಗೆ ಸುಲಭವಾಗಿ ಸಿಗಬಹುದಾದ ಹೂವು. ಇಂದಿಗೂ ಹಳ್ಳಿಗಳಲ್ಲಿ ಅನೇಕ ಮನೆಗಳಲ್ಲಿ ಕೆಲವು ಹೂವುಗಳು ಕಾಣಸಿಗುತ್ತವೆ. ಅವುಗಳನ್ನು ದಾಸವಾಳದ ಹೂವುಗಳು ಎಂದು ಕರೆಯಲಾಗುತ್ತದೆ. ಈ ಕೆಂಪು ದಾಸವಾಳದ ಹೂವುಗಳು ಅತಿ ಶ್ರೇಷ್ಠ. ಗಣಪತಿ ಪೂಜೆಗೆ ಸರ್ವಶ್ರೇಷ್ಠವಾದ ಹೂವುಗಳು. ಮಹಾಲಕ್ಷ್ಮಿ ಕೂಡ ಸರ್ವಶ್ರೇಷ್ಠವಾದ ಹೂವುಗಳು. ವಾಸ್ತುಶಾಸ್ತ್ರದ ಪ್ರಕಾರ ಇವು ಹಣಕಾಸಿನ ತೊಂದರೆಗಳನ್ನು ನಿವಾರಿಸುತ್ತದೆ, ಸಾಲ ನಿವಾರಣೆಯಾಗುತ್ತದೆ ಮತ್ತು ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗಿದೆ. ಇದರಿಂದ ನಿಮಗೆ ಎಂದಿಗೂ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಎನ್ನುತ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ನಿಮಗೆ ಹಣದ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು, ನಮ್ಮ ಸರ್ವ ಸಂಕಷ್ಟಗಳು ನಿವಾರಣೆ ಆಗಬೇಕು. ಯಾಕಂದರೆ ಗಣಪತಿ ಜೊತೆ ಮಹಾಲಕ್ಷ್ಮಿ ಕೂಡ ಕೂತಿರೋದ್ರಿಂದ ಖಂಡಿತವಾಗ್ಲೂ ನೀವು ಗಣಪತಿಗೆ ಅರ್ಪಣೆ ಮಾಡಿಸಿದಂತಹ ಈ ದಾಸವಾಳದ ಹೂವುಗಳನ್ನ ನೀವು ಕೊಟ್ಟಿದ್ದೆ ಆದರೆ ಹಣಕಾಸಿನ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗಿ, ವಿಘ್ನಗಳೆಲ್ಲ ನಿವಾರಣೆ ಆಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸಿಕೊಡ್ತಿದ್ದೀನಿ ನೋಡಿ. ಹೂವು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಆದ್ದರಿಂದ ಮನೆಯ ಆವರಣದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಡಬೇಕೆಂದು ಅವರು ಸಲಹೆ ನೀಡಿದ್ದಾರೆ. ಅಲ್ಲದೆ ಸಸ್ಯವು ಒಣಗುವುದನ್ನು ತಡೆಯಲು ನಿಯಮಿತವಾಗಿ ನೀರು ಹಾಕಿ. ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಲಕ್ಷ್ಮೀ ದೇವಿ ಆಶೀರ್ವಾದವೂ ಸಹ ಸದಾ ಇರುತ್ತದೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಬೇಕು ಅಂದರೆ ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ಆ ಹೂವನ್ನ ಕೊಡಿ. ಅಕಸ್ಮಾತು ನೀವು ಆ ಗಿಡನ ಬೆಳೆಸಬೇಕು ಅಂದರೆ ನೋಡಿ, ಯಾವಾಗಲೂ ಅಷ್ಟೇ ದಾಸವಾಳದ ಗಿಡ ಬಂದು ನಮ್ಮ ಮನೆಯಲ್ಲಿ ನಾವು ಬೆಳೆಸಬೇಕು ಅಂದರೆ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ನಾವು ಬೆಳೆಸಿದಾಗ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ, ಲಕ್ಷ್ಮೀ ಸಾನ್ನಿಧ್ಯ ಇರುತ್ತೆ. ಅದರಲ್ಲೂ ನೀವು ಒಂದು ಪಾಟಲ್ಲಿ ನೀವು ತೊಗೊಂಬಂದು ಇಟ್ಕೊಂಡು ಅದನ್ನು ಬೆಳೆಸ್ತೀವಿ ಅಂದರೂ ಸೂರ್ಯ ಉದಯಿಸುವಂಥ ದಿಕ್ಕಿಗೆ ನೀವು ಆ ಕೆಂಪು ದಾಸವಾಳದ ಗಿಡನ ಇಟ್ಟು ನೀವು ಬೆಳೆಸೋದ್ರಿಂದ ಮನೆಗೆ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಯಾಗಿ ಉತ್ತರ ದಿಕ್ಕಲ್ಲಿ, ಅಂದರೆ ಉತ್ತರ ದಿಕ್ಕು ಯಾವಾಗಲೂ ಅಭಿವೃದ್ಧಿ, ಮಹಾಲಕ್ಷ್ಮಿ ಇಷ್ಟಪಡೋ ಅಂಥದ್ದು ಅಭಿವೃದ್ಧಿ ಆಗೋದು. ಉತ್ತರೇ ಅಭಿವೃದ್ಧಿ ಆಗಲಿ ಅಂತೇಳಿ ಬಯಸೋ ಅಂಥವ್ರು ಉತ್ತರ ದಿಕ್ಕಿನಲ್ಲಿ ಇಟ್ಟು ಅದನ್ನು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಾದಮೇಲೆ ನೀವು ಸಾಲದ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದೀರಾ ಅಂದರೆ ನೀವು ಈ ಹೂಗಳನ್ನು ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಎಂದು ಹಣಕಾಸಿನ ತೊಂದರೆಯಿಂದ ಬಳಲುತ್ತಿರುವವರು ಶುಕ್ರವಾರದಂದು ನೋಡಿ ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಈ ಹೂಗಳನ್ನು ಹಾಕಿ ಅದರಲ್ಲೂ ಮೊದಲು ಗಣೇಶ ಮತ್ತು ದುರ್ಗಾದೇವಿಯನ್ನು ಧ್ಯಾನಿಸಬೇಕು. ಹೀಗೆ 7 ದಿನಗಳ ನಿರಂತರವಾಗಿ ಮಾಡಿದರೆ ಹಣದ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳಬಹುದು ನೋಡಿ. ಇವತ್ತು ನೀವು ಆ ಹೂವನ್ನ ನೀವು ಅರ್ಚನೆ ಮಾಡಿಸಿದಂಥ ಹೂಗಳನ್ನ ನೀವು ಗಣಪತಿಗೆ ಅಭಿಷೇಕಕ್ಕೆ ಅಥವಾ ಅರ್ಚನೆ ಮಾಡಿಸಿದಂಥ ಹೂಗಳನ್ನ ನೀವು ತಗೊಂಬಂದು ಈಸ್ಕೊಂಡು ಬಂದು ನೀವು ದುಡ್ಡು ಮಡಗುವಂಥ
ಜಾಗ ಇರ್ಬೋದು, ಗಲ್ಲ ಪೆಟ್ಟಿಗೆ ಇರ್ಬೋದು, ಅಥವಾ ನೀವು ಎಲ್ಲಿ ದುಡ್ಡನ್ನ ಇಡ್ತೀರೋ ಆ ಜಾಗದಲ್ಲಿ ಆ ಹೂಗಳನ್ನ ಅದ್ರ ಜೊತೆಯಾಗಿ ಇಟ್ಟು ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ, ಪ್ರತಿದಿನ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿ ಆಗುತ್ತೆ. ನಿಮಗೆ ಗೊತ್ತಿಲ್ಲದಲೇ ದುಡ್ಡು ಆಕರ್ಷಣೀಯವಾಗಿ ನಿಮ್ಮ ಮನೆಯಲ್ಲಿ ಸೇರ್ತಾ ಹೋಗ್ತಾ ಇರುತ್ತೆ. ನೀವು ಇವತ್ತು ₹1 ದುಡಿತಾ ಇದ್ದರೆ ನಾಳೆ ₹10 ದುಡಿಯುವಂಥ ಯೋಗ ಬರ್ಬೋದು. ಯಾಕಂದರೆ ಒಂದು ಚಿಕ್ಕ ಉಪಾಯ ನಮ್ಮ ಜೀವನನ ಬದಲಾಯಿಸುತ್ತೆ. ಈ ರೀತಿ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಶುಕ್ರವಾರದ ಸಮಯಗಳಲ್ಲೂ ಕೂಡ ನೀವು ಗಣಪತಿಗೆ ಪೂಜೆ ಮಾಡಿಸಿ, ಲಕ್ಷ್ಮೀ ದೇವಿಗೆ ನೀವು ಪೂಜೆ ಮಾಡಿಸಿ, ಆ ಹೂಗಳನ್ನ ನೀವು ಪ್ರತಿದಿನ 7 ದಿನಗಳ ಕಾಲ ನಿರಂತರವಾಗಿ ಒಂದು 21 ಗಣಪತಿಗೆ ಮತ್ತು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ, ಆ ಹೂಗಳನ್ನ ನೀವು ಕ್ಯಾಶ್ ಇಡೋಂಥ ಬಾಕ್ಸಿಗೆ ನೀವು ಇಟ್ಕೊಂಡು ಅದನ್ನು ಪ್ರತಿದಿನ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ಅನುಕೂಲ ಆಗುತ್ತೆ. ಅದರಲ್ಲೂ ನೀವು ಸತತವಾಗಿ 7 ದಿನಗಳ ಕಾಲ ನಿರಂತರವಾಗಿ ನೀವು ಇಟ್ಟು ಆ ಪ್ರತಿಯೊಂದು ಹೂವನ್ನು ನೀವು ಒಂದು ಬಟ್ಟೆಯಲ್ಲಿ, ಒಂದು ಕೆಂಪು ಬಟ್ಟೆಯಲ್ಲಿ ಗಂಟಿಟ್ಟು ಅದನ್ನು ಒಣಗಿಸ್ಬೇಕು. ಅಂದರೆ ಹಂಗೆ ಡೈರೆಕ್ಟಾಗಿ ಇಡೋದಕ್ಕಿಂತ ಸ್ವಲ್ಪ ಬಾಡ್ದಂಗೆ ಆದಮೇಲೆ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಗಂಟಿಟ್ಟು ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಸಾನ್ನಿಧ್ಯ ಅನ್ನೋದು ಖಂಡಿತವಾಗ್ಲೂ ಪ್ರಾಪ್ತಿ ಆಗುತ್ತದೆ. ಆಮೇಲೆ ಅನೇಕ ಬಾರಿ ಕೆಲವು ಕಾರಣಗಳಿಂದಾಗಿ ಮನೆಯಲ್ಲಿ ಸಮಸ್ಯೆಗಳು ಉದ್ಭವಿಸ್ತಾ ಇರುತ್ತೆ. ಇದು ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಕೆಲವು ಸಂಬಂಧಗಳ ಮೇಲೆ ವಿಘಟನೆಗೂ ಕಾರಣವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ದಿಂಬಿನ ಕೆಳಗೆ ದಾಸವಾಳದ ಹೂವನ್ನು ಇಟ್ಟು ಮಲಗುವುದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿದಾಗ ಪರಿಹಾರ ಸಿಗಬಹುದು. ಅದಕ್ಕೋಸ್ಕರನೇ ಹೇಳ್ತಿರೋದು ಸ್ನೇಹಿತರೆ, ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ, ಪ್ರೀತಿ ಅನ್ನೋದು ಬರಬೇಕು ಅಂದಾಗ ನೀವು ಇವತ್ತಿನ ದಿನ ಸಂಕಷ್ಟ ಚತುರ್ಥಿ ದಿನ ದಾಸವಾಳದ ಹೂವನ್ನು ನೀವು ಅರ್ಚನೆ ಮಾಡಿಸಿ, ಆ ಹೂವನ್ನು ನೀವು ಕೊಟ್ಟು, ಆ ಹೂವಲ್ಲಿ ನೀವು ಈಸ್ಕೊಂಡು ಬಂದು ಅದನ್ನು ನೀವು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಕುಟುಂಬದಲ್ಲಿ ಏನಾದರೂ ಗಂಡ ಹೆಂಡತಿಯರ ನಡುವೆ ಜಗಳ ಆಗ್ತಾ ಇದ್ದರೆ, ಮನಸ್ತಾಪ ಇದ್ದರೆ, ಕಿತ್ತಾಟ ಇದ್ದರೆ ಅದೆಲ್ಲ ಸರಿ ಹೋಗೋದಕ್ಕೆ ಈ ಹೂವು ನಮಗೆ ಸಹಾಯ ಮಾಡುತ್ತೆ. ಅಷ್ಟು ಆಕರ್ಷಣೀಯವಾದ ಹೂವು ಇದಾಗಿರುತ್ತೆ. ಅದಕ್ಕೋಸ್ಕರ ನೀವು ಸಂಕಷ್ಟ ದಿನಗಳಲ್ಲಿ ಇದನ್ನು ಮಾಡ್ಕೊಳ್ಳಿ. ಅದರಲ್ಲೂ ನೀವು ಕೆಂಪು ದಾಸವಾಳದ ಹೂಗಳನ್ನು ನೀವು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಅದಕ್ಕೆ ನೀರು ತುಂಬಿಸಿ ಸೂರ್ಯ ದೇವರನ್ನು ಪೂಜಿಸುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಪ್ರತಿದಿನ ಪೂಜೆ ಮಾಡುವಾಗ ಏನು ಮಾಡಬೇಕು ಅಂದರೆ, ಒಂದು ತಾಮ್ರದ ಚೊಂಬನ್ನು ತಗೊಬೇಕಾಗುತ್ತೆ. ಆ ತಾಮ್ರದ ಚೊಂಬಿಗೆ ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಕೆಂಪು ದಾಸವಾಳ ಹೂವನ್ನು ಹಾಕಿ ನೀವು ಪ್ರತಿದಿನ ಸೂರ್ಯ ದೇವನಿಗೆ ಪ್ರಾರ್ಥನೆ ಮಾಡಿ, ಸೂರ್ಯನಿಗೆ ತೋರಿಸಿ ಅದನ್ನು ನೀವು ಸೂರ್ಯನಿಗೆ ಅರ್ಘ್ಯ ಕೊಡೋದಿರ್ಬೋದು, ಅಥವಾ ಸೂರ್ಯನ ಹೆಸರು ಹೇಳಿ ನೀವು ನಿಮ್ಮ ಮನೆಯಲ್ಲಿರುವಂಥ ಒಂದು ತಾಮ್ರದ ಚೊಂಬಲಿ ಕೆಂಪು ಹೂವನ್ನು ಹಾಕಿ ಅದಕ್ಕೆ ಸ್ವಲ್ಪ ಕೆಂಪು ಕುಂಕುಮನ ಹಾಕಿ ಸೂರ್ಯನ ಅಷ್ಟೋತ್ತರಗಳು, ಸೂರ್ಯನ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಕಾಯಿಲೆ ಕಸಾಲೆಗಳನ್ನೋದು ಬರೋದಿಲ್ಲ, ಅಪಮೃತ್ಯು ದೋಷಗಳನ್ನೋದು ಬರೋದಿಲ್ಲ, ವಂಶಾಭಿವೃದ್ಧಿ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಆ ನೀರನ್ನು ನೀವು ಪ್ರತಿದಿನ ಒಂದು ತುಳಸಿ ಗಿಡಕ್ಕೋ ಅಥವಾ ಒಂದು ಮರದ ಬುಡಕ್ಕೆ ಸುರಿಬೋದು. ಇಲ್ಲ ನಮಗೆ ಯಾರಿಗೆ ಕೊಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೊಬೋದು. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಇಂಥ ಕೆಂಪು ದಾಸವಾಳದ ಹೂವನ್ನು ಇವತ್ತು ನೀವು ಗಣಪತಿಗೆ ಅರ್ಪಣೆ ಮಾಡಿದರೆ ಆದರೆ ನಮ್ಮೆಲ್ಲ ವಿಘ್ನಗಳನ್ನ ನಿವಾರಿಸಿ ಸರ್ವ ಸಂಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಇವತ್ತು ಸಹಾಯ ಮಾಡುತ್ತೆ. ಅದ್ರ ಜೊತೆಯಾಗಿ ನೀವು 21 ಗರಿಕೆನ ನೀವು ಖಂಡಿತವಾಗ್ಲೂ ಗಣಪತಿಗೆ ಕೊಡಿ. ಗರಿಕೆ ಎಂದರೆ ಗಣೇಶನಿಗೆ ತುಂಬ ಇಷ್ಟ. ನೀವು ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂದಾಗ ಖಂಡಿತವಾಗ್ಲೂ ನೀವು ಗಣೇಶನಿಗೆ ಗರಿಕೆನ ಕೊಡಿ. ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಪಾರಿಜಾತ ಹೂವುಗಳು ಏನಾದರೂ ಸಿಕ್ಕಿದ್ರೆ ಆ ಪಾರಿಜಾತ ಹೂವುಗಳನ್ನೂ ಸಹ ಕೊಡಿ. ಯಾಕಂದರೆ ವಿಷ್ಣು ಸಮೇತ ಮಹಾಲಕ್ಷ್ಮಿ ಅನುಗ್ರಹ ಬರಬೇಕು ಅಂದಾಗ ಈ ಪಿತೃಪಕ್ಷದಲ್ಲಿ ನಾವು ಪಾರಿಜಾತದ ಹೂವುಗಳನ್ನ ಗಣೇಶನಿಗೆ ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿರೋಂಥ ಪಿತೃದೋಷಗಳಲ್ಲಿ ಯಾವುದಾದ್ರೂ ದೋಷಗಳಿದ್ದರೆ ಆ ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಪಾರಿಜಾತದ ಹೂವುಗಳು ಸಿಕ್ಕಿದ್ರೆ ತೊಗೊಂಡೋಗಿ ಕೊಡಿ. ಅದ್ರ ಜೊತೆಯಾಗಿ ನೀವು ಇವತ್ತಿನ ದಿನ ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತಂದರೆ, ಎಕ್ಕದ ಹೂವು ಏನಾದರೂ ಸಿಗುತ್ತೆ ಅಂದರೆ ಆ ಎಕ್ಕದ ಹೂವನ್ನು ಸಹ ಮಾಲೆಯಾಗಿ ನೀವು ಒಂದು 21ನ ಕೊಡ್ಬೋದು. ಇಲ್ಲ ಅಕಸ್ಮಾತ್ ನಮಗೆ ಮಾಲೆ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಒಂದು 9 ಒಂದು 11 ಹೂವನ್ನು ನೀವು ಖಂಡಿತವಾಗ್ಲೂ ಎಕ್ಕದ ಹೂವನ್ನು ಕೊಡಿ. ಅದರ ಜೊತೆಯಾಗಿ ನೀವು ಎಕ್ಕದ ಹೂವಿನ ಜೊತೆಯಾಗಿ ನೀವು ಗರಿಕೆನ ಕೊಟ್ಟಿರ್ತೀರ. ನೀವು ಗಣೇಶನಿಗೆ
ನಿಮ್ಮ ಕೈಯಲ್ಲಿ ಮಾಡಿದಂಥ ಲಾಡುನ ಕೊಡ್ಬೋದು, ಅಥವಾ ಹಳದಿ ಬಣ್ಣದ ಲಾಡುಗಳನ್ನ ನಾವು ಇವತ್ತಿನ ದಿನ ಗಣೇಶನಿಗೆ ಅರ್ಪಣೆ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕಂದರೆ ಗಣಪತಿ ದೇವರು ತಿಂಡಿ ಪ್ರಿಯರು. ಇಂಥ ದಿನಗಳಲ್ಲಿ ನಾವು ಅವರಿಗೆ ಇಷ್ಟವಾದಂಥ ಲಾಡು ಅಥವಾ ಮೋದಕಗಳನ್ನ ಕೊಟ್ಟಾಗ ನಮ್ಮ ಆಸೆಗಳು ಬೇಗ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಖಂಡಿತವಾಗ್ಲೂ ಮಾಡಿ ಬಿಲ್ವಪತ್ರೆನ ಕೊಟ್ಟು ಅಭಿಷೇಕ ಮಾಡಿಸಿ, ವಿಭೂತಿ ಕೊಟ್ಟು ಅಭಿಷೇಕ ಮಾಡಿಸಿ, ಅದಾದಮೇಲೆ ನೀವು ಕಡಲೆಕಾಳಿನ ಹಾರನ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ನೆನೆಸಿ ಅದನ್ನು ಹಾರವಾಗಿ ಮಾಡಿ ಅದನ್ನು ನೀವು ಇವತ್ತು ಗಣಪತಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೋ ರೀತಿಯಾದ ನೋವುಗಳಿದ್ದರೆ ಅಥವಾ ಸರ್ವ ಸಂಕಷ್ಟಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನೀವು ಇದೊಂದು ನೈವೇದ್ಯನೂ ಸಹ ನೀವು ಕೊಡ್ಬೋದು. ಏನಪ್ಪ ಅದು ಅಂದರೆ, ನಿಮ್ಮ ಗಣೇಶನಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ನೀವು ಸಾಧ್ಯವಾದಷ್ಟು ಒಂದು ಚುಪ್ಪು ಬಾಳೆಹಣ್ಣು ಇಲ್ಲ ಒಂದು 21 ಬಾಳೆಹಣ್ಣನ್ನು ನೀವು ಗಣೇಶನಿಗೆ ನೈವೇದ್ಯವಾಗಿ ಕೊಡ್ಬೋದು. ಬಾಳೆಹಣ್ಣನ್ನು ನೀವು ಕೊಡೋದ್ರಿಂದ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಅನ್ನೋದು ಕಡಿಮೆ ಆಗಿದ್ದರೆ ಅದೆಲ್ಲ ಅನ್ಯೋನ್ಯತೆ ಅನ್ನೋದು ಸಿದ್ಧಿ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇಷ್ಟು ರೀತಿಲಿ ನೀವು ಗಣೇಶನ ಹೊಲಿಸ್ಕೊಬೋದು. ಇಷ್ಟು ವಸ್ತುಗಳನ್ನ ಕೊಡಬೇಕು ಅಂದರೆ ಅಲ್ಲಿ ನಿಮಗೆ ಖರ್ಚಾಗುವಂಥದ್ದು ಬರೀ ಹೂಗಳು, ಪತ್ರೆಗಳಷ್ಟೇ. ನಿಮ್ಮ ಮನೆಯ ಸುತ್ತಮುತ್ತನೇ ಇರುತ್ತೆ. ಅದನ್ನು ನೀವು ಶ್ರದ್ಧೆಯಿಂದ ಕಿತ್ಕೊಂಡು ಹೋಗಿ ಅರ್ಪಣೆ ಮಾಡೋದನ್ನೇ ನಮಗೆ ಆಗೋದು. ಅಕಸ್ಮಾತ್ ನೀವು ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿರೋಂಥ ಗಣಪತಿ ವಿಗ್ರಹ ಅಥವಾ ಶಿವನ ವಿಗ್ರಹಕ್ಕೆ ಈ ರೀತಿ ನೀವು ಈ ಹೂವುಗಳಿಂದ, ಈ ಪತ್ರೆಗಳಿಂದ, ಈ ವಸ್ತುಗಳಿಂದ ನೀವು ಈ ರೀತಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಇದನ್ನು ಪರಿಹಾರ ಮಾಡ್ಕೊಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಅದರಲ್ಲೂ ನೀವು ಶಿವನ ಜೊತೆ ಇರೋ ಅಂಥದ್ದಕ್ಕೆ ಹೋಗಿ. ಯಾಕಂದರೆ ಶಿವ ಅನ್ನೋನು ಖಂಡಿತವಾಗ್ಲೂ ನಮಗೆ ತುಂಬಾ ಮುಖ್ಯ. ಯಾಕಂದರೆ ತಂದೆ ಮಕ್ಕಳ ಬಾಂಧವ್ಯ ಇಡೀ ಕುಟುಂಬ ಸಮೇತ ಚೆನ್ನಾಗಿರಬೇಕು ಅಂತ ಬಯಸುವಂಥವ್ರು ಶಿವ ಮತ್ತು ಗಣೇಶ ಇರೋಂಥ ದೇವಸ್ಥಾನ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ಕುಟುಂಬ ಸಮೇತ ಇರೋಂಥ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಈ ಕೆಲಸಗಳನ್ನ ಮಾಡಿದ್ದೆ ಆದರೆ ಆರೋಗ್ಯ, ಆಯಸ್ಸು, ಹಣ, ಕೀರ್ತಿ ಎಲ್ಲನೂ ಸಿಗುತ್ತೆ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.